ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿ ಆತ್ಮಹತ್ಯೆ. ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ. 21 ವರ್ಷದ ಪ್ರಿಯಾಂಕಾ ಮೃತ ಯುವತಿ, 19 ವರ್ಷದ ಸುಮಂತ್ ಆರೋಪಿ. ಯುವತಿ ಮೇಲೆ ಅನುಮಾನ, ಪದೇ ಪದೇ ಕಿರುಕುಳ ನೀಡಿದ್ದ ಯುವಕ. ಘಟನೆ ನಡೆದು ವಾರ ಕಳೆದರೂ ಆರೋಪಿ ಬಂಧನ ಆಗಿಲ್ಲ ಎಂದು ಹೆತ್ತವರ ಕಣ್ಣೀರು. ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಪೋಷಕರ ಒತ್ತಾಯ. ಮದುವೆಗಂತ ಟಾರ್ಚರ್ ಕೊಟ್ಟು ಅವ್ರು ಮಾಡೇನಿ. ಹಾರ್ಟ್ ಪ್ರಾಬ್ಲಮ್ ಇದೆ, ಆದ್ರೂ ನಾನು ಕೂಲಿ ಮಾಡಿ ನನ್ನ ಮಕ್ಳು ಸಾಕ್ತಾ ಇದ್ದೆ. ನನ್ನ ಗಟ್ಟಿ ಯಾರಿಗೂ ತಾಯ್ತೀನಿ ಬರಬಾರ್ದು, ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಎಲ್ಲ ತಲುಪ್ ಭಿಕ್ಷೆ ಬೇಡಿ ನಾನು ನನ್ನ ಮಕ್ಳನ್ನ ಸಾಕ್ತೆ. ಕಷ್ಟಪಟ್ಟು 21 ವರ್ಷ ಸಾಕಿದ್ದಕ್ಕೆ ನಮಗೆ ಈ ಮರ್ಯಾದೆ ಕೊಟ್ಟವಲ್ಲ ಸರ್. ಅಣ್ಣ ತಮ್ಮ ಅನ್ನಂಗಿಲ್ಲ, ಎಲ್ಲರ ಮೇಲೆ ಸಂಶಯ ಪಡೋನು. ಅಕ್ಕ ಫೋನ್ ಮಾಡಿರೋನಿಗೆ ಫೋನ್ ಹೋಗಿ ಆಮೇಲೆ ಅವಳಿಗೆ ಫೋನ್ ಬರಬೇಕು. ಮಗ್ಳಿಗೆ ಬಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಸ್ಟೇಷನ್ನಲ್ಲೂ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಒಂದು ನ್ಯಾಯ ದೋರಿಸ್ಕೊಡಿ. ಹಾಸನ ಮೂಲದ ಯುವತಿ ಪ್ರೀತಿಸಿದವನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೊಂಡಿರುವ ದಾರುಣ ಘಟನೆ ಬೆಂಗಳೂರಿನ ನೆಲಗದ್ದರಹಳ್ಳಿಯಲ್ಲಿ ನಡೆದಿದೆ. 21 ವರ್ಷದ ಪ್ರಿಯಾಂಕಾ ಮೃತ ಯುವತಿಯಾಗಿದ್ದು, ಹಾಸನ ತಾಲೂಕಿನ ಜಾಗರಹಳ್ಳಿ ಗ್ರಾಮದ ಜೈರಾಮ್ ನಾಯ್ಕ್ ಹಾಗೂ ಶೋಭಾ ದಂಪತಿಯ ಪುತ್ರಿಯಾಗಿದ್ದಾಳೆ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಮೃತಳಿಗೆ ಆಲೂರು ತಾಲೂಕಿನ 19 ವರ್ಷದ ಸುಮಂತ್ ಎಂಬ ಯುವಕನೊಂದಿಗೆ ಪ್ರೇಮ ಸಂಬಂಧ ಇತ್ತು ಎನ್ನಲಾಗುತ್ತಿದೆ. ಸುಮಾರು 3 ತಿಂಗಳಿಂದ ಪ್ರೇಮ ಸಂಬಂಧ ಮುಂದುವರೆದಿದ್ದರೂ ಸುಮಂತ್ ಪ್ರಿಯಾಂಕನ ಮೇಲೆ ನಿರಂತರ ಅನುಮಾನ ವ್ಯಕ್ತಪಡಿಸುತ್ತಿದ್ದು, ಪದೇ ಪದೇ ಕಿರುಕುಳ ನೀಡುತ್ತಿದ್ದಾನೆಂಬ ಮಾಹಿತಿ ಲಭ್ಯವಾಗಿದೆ. ಕಿರುಕುಳದಿಂದ ಬೇಸತ್ತ ಪ್ರಿಯಾಂಕಾ ಶರಣಾಗಿದ್ದು, ಮುನ್ನ ಆಡಿಯೋ ರೆಕಾರ್ಡ್ ಮಾಡುವ ಮೂಲಕ ತನ್ನ ನೋವು, ಒತ್ತಡ ಮತ್ತು ಪ್ರಚೋದನೆಗೆ ಸಂಬಂಧಿಸಿದ ವಿವರ ಹಂಚಿಕೊಂಡಿದ್ದಾಳೆ ಎನ್ನಲಾಗಿದೆ. ಆರೋಪಿ ವಿರುದ್ಧ ಪ್ರಚೋದನೆ ಆರೋಪ ಕೇಳಿ ಬಂದಿದ್ದು, ಘಟನೆ ನಡೆದಿದ್ದು ಈಗಾಗಲೇ ವಾರ ಕಳೆದರೂ ಆರೋಪಿಯನ್ನ ಪೊಲೀಸರು ಇನ್ನೂ ಬಂಧಿಸದಿರುವುದರಿಂದ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ಜೀವ ಕಳೆದುಕೊಂಡು ವಾರವಾದರೂ ನ್ಯಾಯ ಸಿಕ್ಕಿಲ್ಲ, ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಎಂದು ಪೋಷಕರು ಕಣ್ಣೀರು ಹಾಕಿ ಮನವಿ ಮಾಡಿದ್ದಾರೆ. ನನ್ನ ಮಗಳನ್ನ ನ್ಯಾಯ ಕೊಡ್ಸಿ. ನನ್ನ ಹೆಸರು ಶೋಭಾ ಅಂತ, ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ದಂಡಿನಹಳ್ಳಿ ಪೋಸ್ಟ್ ಜಾಗರಹಳ್ಳಿ. ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ಅಂತ ಹೋಯ್ತು. ನೆಲಗದ್ದರಹಳ್ಳಿಲಿದ್ದು ಚೆನ್ನಾಗಿ ಕೆಲ್ಸಕ್ಕೆ ಹೋಗಿ ನನ್ನ ಮಗಳು ಓದಿಸ್ಕೊಂಡು ಎಲ್ಲೆಲ್ಲ ಕೂಲಿ ಮಾಡಿ ನನ್ನ ಮಗಳನ್ನ ಜೀತ ಮಾಡಿ ಎಲ್ಲ ಓದಿಸ್ದೆ. ಅವಳು ಓದಿ ಮುಗೀತು. ಎಲ್ಲರೂ ಹಿಂಗೆ ಕೆಲಸ ಸಿಗುತ್ತೆ ಅನ್ನೋ ಹೊತ್ತಿಗೆ ಸಿಗತ್ತಕ್ಕ ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೆಲ್ಸಕ್ಕೆ ಹೋಗುವಾಗ ಹಿಂಗೆ ಊರಿನ ರಿಲೇಷನ್ನೇ ಪರಿಚಯ ಆಗಿ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಮದುವೆ ಅಂತ ಟಾರ್ಚರ್ ಕೊಟ್ಟು ಅವ್ಳು ಬೇಡ ಅಂದ್ರೆ ಹಿಂಸೆ ಕೊಟ್ಟು ಅವ್ಳು ಮಾಡೇನಿ. ಅವ್ಳು ನ್ಯಾಯ ದೊರಸ್ಕೊಡಿ. ಸುಮಂತ್ ಅಂತ ಅವನ ಹೆಸರು, ಆಲೂರು ತಾಲೂಕು. ಯಾರೇ ಕೆಲಸ ಮಾಡ್ತಾನೆ ಸರ್. ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಆದರೂ ನಾನು ಕೂಲಿ ಮಾಡಿ ನನ್ನ ಮಕ್ಕಳು ಸಾಕ್ತಾ ಇದ್ದೆ. ನಾನು ಇರೋವರೆಗೂ ನನ್ನ ಮಕ್ಕಳು ಸಾಕಂತೂ ಎಲ್ಲ ತಲುಪ್ ಭಿಕ್ಷೆ ಬೇಡಿ ನಾನು ನನ್ನ ಮಕ್ಕಳನ್ನ ಸಾಕ್ತೆ. ಇವತ್ತು ನನ್ನ ಮಗಳನ್ನ ಹಿಂಗೆ ಆಯ್ತೆ ಕಂಪ್ಲೇಂಟ್ ಕೊಟ್ಟಿನಿ. ಇಲ್ಲಿವರೆಗೂ ಏನು ಅವರಿಂದ ಬಂದಿಲ್ಲ. ಅವನಿನ್ನು ಮನೆಯಲ್ಲೇ ಇದ್ದಾನೆ. ಅವನೇನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅವರಿಂದವ. ಪೀಣ್ಯ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನೂ ಆಗಿಲ್ಲ. ಎಲ್ಲ ರೆಕಾರ್ಡ್ ಮಾಡ್ಯಾರೆ. ಅವ್ಳು ಮಾತಾಡಿ ಎಲ್ಲ ರೆಕಾರ್ಡ್ ಮಾಡ್ಯಾರೆ. ಅವನಿಂದಲೇ ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ಅವನು ಹಿಂಗೆ ಮಾಡ್ಕೆ, ಹಿಂಗೆ ಗಂಟಕ್ಕೆ, ಹಿಂಗೆ ಬೀಳು, ಹಿಂಗೆ ನಿಂತ್ಕಂತ ಎಲ್ಲರ ಹೇಳ್ಕೊಡ್ತಾನೆ ಅವಳಿಗೆ. ಅವಳು ನನಗೆ ಬೇಡ, ನಮ್ಮ ಅಪ್ಪ ಅಮ್ಮ ನಮ್ಮ ಮುಖ್ಯ, ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ಅನ್ನೋ ಹೊತ್ತಿಗೆ ನಾನೇ ಬೇಡ ಅಂದಮೇಲೆ ನೀನು ಇರಬಾರ್ದು ಅಂತ ಹೇಳಿ ಮಾಡ್ಸೇನೆ. ಏನಾರು ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಅವನು ಅಣ್ಣ ತಮ್ಮ ಅನ್ನಂಗಿಲ್ಲ, ಎಲ್ಲರ ಮೇಲೆ ಸಂಶಯ ಪಡೋನು. ಅಕ್ಕ ತಂಗಿಯರ ಮೇಲೆಲ್ಲ ಸಂಶಯ ಪಡೋನು. ಯಾರೇ ಫೋನ್ ಮಾಡಿರೋನಿಗೆ ಫೋನ್ ಹೋಗಿ ಆಮೇಲೆ ಅವಳಿಗೆ ಫೋನ್ ಬರಬೇಕು. ನಾವು ಮಾತಾಡೋದಾರು ಅವನಿಗೆ ಹೋಗಿ ಅವ್ನು ಕನೆಕ್ಟ್ ಮಾಡಿದ್ರೆ ಇವಳಿಗೆ ಫೋನ್ ಬರಬೇಕು. ಆ ಥರ ಎದ್ರಿಸಿ ಇಟ್ಕೊಂಡಿದ್ದ. ಹಂಗಾಗಿ ಅವಳು ಯಾರು ಫೋನು ರಿಸೀವ್ ಮಾಡ್ತಿರ್ಲಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಎಲ್ಲರೂ ಎಲ್ಲ ಚಾನಲ್ನವ್ರಿಗೆ, ಮಹಿಳಾ ಇಲಾಖೆಯವರಿಗೆ ಎಲ್ಲರಿಗೂ ಕೇಳ್ಕೊತೀನಿ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ನನ್ನ ಮಗಳಿಗೆ ಬಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಎಲ್ಲರೂ ನಮ್ಮ ಮಕ್ಕಳೇ ಹೆಣ್ಮಕ್ಳು ಅಂದರೆ
ಅವ್ರ ಮಕ್ಳು ಇವ್ರ ಮಕ್ಳು ಅನ್ನಲ್ಲ, ನನಗೆಲ್ಲ ಮಕ್ಕಳು ನಮ್ಮ ಮಕ್ಳಿದ್ದಂಗೆ ಅವ್ರಿಗೆ ನ್ಯಾಯಕ್ಕೂ ಸಿಕ್ಕಂಗೆ ಮಾಡಿ ನನ್ನ ಮಕ್ಳಿಗೆ ಬಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಇದೆಲ್ಲ ಅವ್ನು ಸುಮಾರು ಹೆಣ್ಮಕ್ಳಿಗೆ ಈ ಥರ ಮಾಡಿದ್ದಾನೆ ಅಂತ ಅವ್ರಿಲ್ಲ ರಿಲೇಷನ್ನಲ್ಲೇ ಹೇಳ್ಯಾರ. ನಾನು ಈ ಥರ ಮಾಡ್ತಾಯಿದ್ದಾನೆ, ಫೋನ್ ಮಾಡ್ತಾನೆ, ಅವ್ನಿಗೆ ಫೋನ್ ಮಾಡಬೇಡಿ ಅಂತ ಹೇಳೋ ಹೊತ್ತಿಗೆ ಅವ್ರ ಮನೆಯವರೇ ಹೇಳಿದ್ದಾರೆ ಅವ್ನಿಗೆ ಹುಡುಗಿಯರ ಚಟ ಜಾಸ್ತಿ, ಅವ್ನಿಗೆ ಹುಡುಗಿಯರು ಬೇಕು, ನಾವೆಲ್ಲಿ ತಂದು ಕೊಡೋಣ ಅಂತ ಹೇಳಿದ್ದಾರೆ. ನನ್ನಂಗೆ ಇನ್ನೊಂದು ಹೆಣ್ಮಕ್ಳು ತಾಯಿ ಕಣ್ಣೀರು ಹಾಕ್ಬಾರ್ದು. ಅದೊಂದನ್ನು ಅವ್ರಿಗೆ ನ್ಯಾಯ ಸಿಕ್ಕಂಗೆ ಮಾಡಿಕೊಡಿ ಪ್ಲೀಸ್. ನಿಮ್ಮ ದಮ್ಮೆ ಅಂತೀನಿ, ನಿಮ್ಮ ಕಾಲು ಹಿಡ್ಕೊತೀನಿ, ನನ್ನ ಮಗಳಿಗೆ ನ್ಯಾಯ ಕೊಡ್ರಿ. ನನ್ನ ಮಗಳಿಗೆ ಬಂದು ಕಷ್ಟ ಯಾರಿಗೂ ಬರಬಾರ್ದು. 21 ವರ್ಷದ ಮಗಳು ಕಟ್ಕೊಂಡಿದ್ದೀನಿ, ಕೂಲಿ ಮಾಡಿ ಜೀತ ಮಾಡಿ ಎಲ್ಲರ ಮನೆಗೆ ಬಾತ್ರೂಮ್ ತೊಳೆದು ಸಾಕಿದ್ವಿ. ನನ್ನ ಮಗಳನ್ನ ಇವತ್ತು ನನ್ನ ಮಗಳು ನನ್ನ ಜೊತೆ ಎಲ್ಲ ಪೀಣ್ಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಸ್ಟೇಷನ್ನಲ್ಲಿ ಮೊನ್ನೆ ಕರೆಸಿದ್ರು ನಮ್ಮನ್ನು, ಹಿಂಗೆ ಮೊಬೈಲಲ್ಲಿ ಏನೋ ರೆಕಾರ್ಡ್ ಆಗಿದೆ, ಬಂದು ಬನ್ನಿ ಒಂದು 2 ಜನ ಫ್ರೆಂಡ್ ಕರ್ಕೊಂಡು ಬನ್ನಿ, ನಾನು ಎಲ್ಲ ರೆಕಾರ್ಡೆಲ್ಲ ತೋರಿಸ್ತೀನಿ ಅಂತ ಕರೆಸಿದ್ರು. ರೆಕಾರ್ಡೆಲ್ಲ ತೋರಿಸ್ಬಿಟ್ಟು ಏನು ಮಾಡಿದರು, ಎಲ್ಲ ಟೈಪಿಂಗ್ ಮಾಡಿದರು. ಮೊಬೈಲಲ್ಲಿ ಏನನ್ನು ಮಾಡ್ತಾಯಿದ್ದಾರೆ ಹುಡುಗ ಹುಡುಗಿ ಎಲ್ಲ ತೋರಿಸ್ಬಿಟ್ಟು ಟೈಪಿಂಗ್ ಮಾಡಿ ಮತ್ತೆ ಅದನ್ನು ಫೋನ್ ಸೀಜ್ ಮಾಡಿ ಮತ್ತೆ ನಮಗೆ ಕೊಡಲಿಲ್ಲ, ಅದನ್ನು ಮುಚ್ಚಿಟ್ಟಾರೆ. ಮತ್ತು ನಾವು ಕೇಳಿದಕ್ಕೆ ಸರ್ ಏನು ಸರ್ ಹಿಂಗೆ ಮತ್ತು ನಮಗೆ ಹುಡುಗಿ ಹೇಳ್ತೇವೆ ಒಂದು ಯಾರಲ್ಲಿ ಇನ್ನೂ ಆದರೆ ನಮಗೇನು ಅಲ್ಲಿ ಹೋಗಿಲ್ಲ, ನೀವು ಅಲ್ಲಿ ಆಲೂರ ಹತ್ರ ನೀವೇನು ಮಾತಾಡಲ್ಲ, ಇಲ್ಲ ನಮಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೂ ಏನು ಹೇಳಲ್ಲ ಸರ್ ಅಂದರೆ ಅವರು ನಮ್ಮ ಮೇಲೆ ನೆಗ್ಲೆಕ್ಟ್ ತಗೋತಾವ್ರೆ, ಏನು ಚೂರು ನಮಗೆ ಏನು ಹೇಳ್ತಾ ಇಲ್ಲ. ಇನ್ನು ಹುಡುಗಿ ತಗೊಂಡಿಂದ ಏನು ತಪ್ಪು ಮಾತಾಡಿಲ್ಲ. ಮೊಬೈಲಲ್ಲಿ ಮಾತಾಡೋದ್ರಲ್ಲಿ ಇವನೇ ಹಂಗೆ ಹಿಂಗೆ ಅಂತ ಸುಮಾರು 12 ನಿಮಿಷ ಮಾತಾಡಿದ್ದೆ ಸರ್. ಆ ವಾಯ್ಸು ಪೊಲೀಸ್ನವ್ರ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಆದರೂ ಪೊಲೀಸ್ನವರಿಗೆಲ್ಲ ನಾನು ಅಷ್ಟು ಕೇಳೋಕ್ಕಾಗ್ದಲ್ಲೇ, ನಾನು ತಂದೆಗಿರೋಂಗೆ ಕೇಳೋಕ್ಕಾಗ್ದಲ್ಲೇ ನಾನು ಈಚೆಗೆ ಬಂದ್ಬಿಟ್ಟೆ. ಬಾಯಿಗೆ ಬಂದಂಗೆ ಒಂದು 12 ನಿಮಿಷ ಬಾಯಿಗೆ ಬಂದಂಗೆ ಮಾತಾಡಿ ಅವಳನ್ನು ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಇನ್ನು 2 ನಿಮಿಷ ತಡಿ ಅಂತ ನಮ್ಮ ಮಗಳು ಹೇಳಿದ್ದಾಳೆ. 2 ನಿಮಿಷ ತಡಿ ಅಂತ ಅಲ್ಲಿ ಮೆಸೇಜಲ್ಲಿ ಕಾಲಿಂಗಲ್ಲಿ ತಡಿ 2 ನಿಮಿಷ ತಡಿ ಅಂತ ಹೇಳಿದ್ದಾಳೆ. ಅದು ವಾಯ್ಸು ನಾವು ನನ್ನ ಕರೆಸಿದ್ರು, ವಾಯ್ಸೆಲ್ಲ ಪೂರ್ತಿನ ಕೇಳ್ಕೆ ಬಂದಿನಿ. 12 ನಿಮಿಷ ಮಾತಾಡೇನೆ. 12 ನಿಮಿಷ ಮಾತಾಡಿ ಟಾರ್ಚರ್ ಕೊಟ್ಟು 12 ನಿಮಿಷ ಅವಳ ಚಿತ್ರಹಿಂಸೆ ಅವ್ನು ಮಾತು ಕೇಳಲಾರ್ದಲೇ 12 ನಿಮಿಷ ಮಾತಾಡಿದ್ರೆ ನಾನು ವಾಯ್ಸ್ ಕೇಳ್ಕೆ ಬಂದೆ. ಅದು ನಾನು ಕೇಳೋಕ್ಕಾಗ್ದೇ ನಾನು ಈಚೆಗೆ ಬಂದ್ಬಿಟ್ಟೆ. ಪೊಲೀಸ್ನವರು ಪಿನ್ನ ಸ್ಟೇಷನ್ನಲ್ಲಿ ನಮ್ಮ ಮೇಲೇನು ನೆಗ್ಲೆಕ್ಟ್ ತಗೋತಾವ್ರೆ ಸರ್. ಇವತ್ತೆಲ್ಲ 8 ದಿವಸ ಆಯಿತು. ನಾವು ಎಷ್ಟು ಹೇಳಿದ್ರು ಅವರು ಚೆನ್ನಾಗ್ಬಿಟ್ಟು ಇಲ್ಲ ಆಲೂರ ಹತ್ರನೇ ಕೊಟ್ಟೈತೆ, ಆಲೂರ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂದರು ಕೇಳ್ತಾ ಇಲ್ಲ. ನಾಳೆ ಹೋಗ್ತೀವಿ ನಾಡ್ದೋಯ್ತೀವಿ ಇದೇ ಹೇಳ್ತಾವ್ರೆ. ನಮಗೆ ಎಷ್ಟು ಏನೋ ಅಂದರೆ ಈಗ ನ್ಯಾಯ ಸಿಗ್ಬೇಕು ಅಂತ ಬಂದು ಕೇಳ್ಕೊತಾ ಇದ್ವಿ. ನಮಗೆ ಹೊಟ್ಟೆ ಊರಿ 8 ದಿವಸ ಆದರೂ ಅವನ ಬಗ್ಗೆ ಕೇರ್ ತಗೊಂಡಿಲ್ಲ. ಅವನು ಆರಾಮಾಗಿ ಊರಲ್ಲಿ ಒಡ್ಡಾಡ್ಕೊಂಡು ಅಚ್ಚುಕಟ್ಟಾಗಿ ಊರಲ್ಲೇ ಇದ್ದಾನೆ. ಕಷ್ಟಪಟ್ಟು 21 ವರ್ಷ ಸಾಕಿದ್ದಕ್ಕೆ ನಮಗೆ ಈ ಮರ್ಯಾದೆ ಕೊಟ್ಟು ಹೋದ ಸರ್. ನಮ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ದಿಕ್ಕದ ಹೊರತೆಲ್ಲ ಸ್ಟೇಷನ್ನಲ್ಲೂ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ನಮಗೆ ನ್ಯಾಯ ಅಂತ ಒಂದು ನ್ಯಾಯ ದೋರಿಸ್ಕೊಡಿ.